ನಮಸ್ಕಾರ, ವೆಲ್ಕಮ್ ಟು ಪ್ರಜ್ಞಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪಾ ಅಂದ್ರೆ, ನಂಗೆ ರಾಮಕ್ಷೇತ್ರದಲ್ಲಿ ಅಂದ್ರೆ ಪಡುಬಿದ್ರಿಯ ಎರ್ಮಾಳು ತೆಂಕದಲ್ಲಿರುವಂಥದ್ದು. ನಾನು ಇಲ್ಲಿ ನನಗೆ 3 ದಿನ MC ಇದೆ, ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ. ಬಟ್ ಈಗ ಇರೋವಂಥ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಯಾವ ಜಾಗ ಅಂತ ನಾನು ಹೇಳ್ತೀನಿ ನಿಮಗೆ. ಎಲ್ಲ ಇಲ್ಲೇ ಅರೇಂಜ್ ಮಾಡಿದ್ದಾರೆ, ಸೊ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸೆಟಪ್. ಬರೀ ನನ್ನ ಥಿಂಗ್ಸ್ ಅಷ್ಟೇ ಇರೋದು, ಬೇರೆ ಎಂಥದ್ದು ಇಲ್ಲ ಇಲ್ಲಿ. ಯಾಕೆಂದರೆ ಒಬ್ಬಳೇ ಇರೋದು. 8:30ಗೆ ಬರಲಿಕ್ಕೆ ಹೇಳಿದರು, ಸ್ವಲ್ಪ ತಡ ಆಯಿತು. ನೆನ್ನೆ ರಾತ್ರಿ ಲೇಟ್ ಆಗಿದ್ದಕ್ಕೆ ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದರಿಂದಾಗಿ. ಸೊ ಫೈನಲಿ ಇವತ್ತಿನ ದೇವಸ್ಥಾನಕ್ಕೆ ನಾನು ರೆಡಿಯಾಗಿ ಆಯಿತು. ಆ್ಯಂಡ್ ತುಂಬ ಸ್ಪೆಷಲ್, ಇಲ್ಲಿಂದ ಕೂತು ನೋಡಿದರೆ ದೇವಸ್ಥಾನ ಕಾಣಿಸ್ತದೆ. ಇಲ್ಲಿಂದಲೇ ನಾನು ಹೋಗ್ಬೋದು. ಐರಾವತ ಅಲ್ಲಿ ನಿಂತ್ಕೊಂಡಿದೆ. ಇದು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೋದು. ನಾನು ನಿಮಗೆ ರಾಮನವಮಿ ವಿಶೇಷ ಅಲ್ವಾ, ದೇವಸ್ಥಾನದಲ್ಲಿ ಹೇಗೆ ಪೂಜೆ ಆಗ್ತಿದೆ. ಆ್ಯಂಡ್ ಇಲ್ಲಿರೋದು ನಮ್ಮ ಇಲ್ಲಿ ಪಡುಬಿದ್ರೆಯಲ್ಲಿರುವಂತಹ ತೆಂಕ ಎರ್ಮಾಲ್ನ ಒಂದು ಒಳ್ಳೆಯ ದೇವಸ್ಥಾನ ಇದು. ಜನಗಳು ಕೂಡ ಅಷ್ಟೇ ಒಳ್ಳೆ ಇದ್ದಾರೆ. ಎಲ್ಲವನ್ನು ನಿಮಗೆ ನಾನು ತೋರಿಸ್ತೀನಿ ಅಲ್ಲಿ ಹೋಗಿ ನೋಡಿ. ಆ್ಯಂಡ್ ಒಬ್ಬರೇ ಇರೋದ್ರಲ್ಲಿ ಏನು ಖುಷಿ ಅಲ್ಲ ಲೈಫಲ್ಲಿ, ತುಂಬ ಖುಷಿ ಅಂತ ಅನಿಸ್ತಾ ಇದೆ ನನಗೆ. ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗುವಂತಹ ಟೈಮ್ ಈಗ ಆಯಿತು. ಅಲ್ಲಿ ಸಿಗೋಣ ಬನ್ನಿ. ಪ್ರೋಗ್ರಾಮಿಗೆ ಸೌಂಡ್ ಇಂಜಿನಿಯರ್ಸ್ ಇರ್ನ ಪೂಜಾರು ಜೀವನ್ ಸೊ रितेश सुरत कलदार मेरे ना जेटे साउंड्स उंडावे मूल मेरे इंका उपस्थित थैंक यू पण इंका तिंडी कोंजी कंपनी बोर्ड इत्तु ಬಹಳ ಅದ್ದೂರಿಯಾದ ಕಾರ್ಯಕ್ರಮ. ಸೊ ನನ್ನನ್ನು ಇವರು MC ಆಗಿ 3 ದಿನಕ್ಕೆ ಇನ್ವೈಟ್ ಮಾಡಿದ್ದಾರೆ. ಸೊ ನನಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಜಾಸ್ತಿ ಪ್ರೆಷರ್ ಇಲ್ಲ, ಆರಾಮದಲ್ಲಿ ನನ್ನ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಟ್ಟರು. ನನಗೂ ಅಷ್ಟೇ ತುಂಬಾ ಸ್ಪೇಸ್ ಕೊಟ್ಟರು, ಟೈಮ್ ಕೊಟ್ಟರು. ಅಲ್ಲಿ ರೆಸ್ಪೆಕ್ಟ್, ಆ ಲವ್ ಇದೆ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ದೇವರ ಈ ಪೂಜೆಗಳೆಲ್ಲ ನಡೀವಾಗ ಕೂಡ ಅಷ್ಟೇ, ನಾನು ರಾಮದೇವರ ಆ ಒಂದು ಪೂಜೆಯನ್ನು ಕಣ್ಣಾರೆ ಕಂಡೆ ಅಂತ ನಂಗೆ ಅಷ್ಟು
ಫೀಲ್ ಆಗಿತ್ತು. ಪಡುಬಿದ್ರೆಯ ತೆಂಕ ಎರ್ಮಾಲ್ ತೆಂಕ ಈ ಒಂದು ದೇವಸ್ಥಾನ ಬಹಳ ಚಂದ ಆಯಿತು. ಮೊಗವೀರ ಸಮುದಾಯದವರು ಯೂಶ್ವಲಿ ಇಲ್ಲೆಲ್ಲ ಪೂಜೆ ಪುನಸ್ಕಾರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಂಥದ್ದು ಹಿಂದಿನ ಕಾಲದಿಂದಲೂ ಕೂಡ. ಆದರೆ ಈಗ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿತ್ತು ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ನನಗಂತೂ ಇವರು ನನ್ನನ್ನು ಟ್ರೀಟ್ ಮಾಡಿದ ವೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಎಲ್ಲರೂ ಪರಿಚಯದವರು ಅನ್ನೋವಂಥ ಫೀಲ್ ಬರ್ತಾ ಇತ್ತು. ಮಾತನಾಡಿಸ್ತಾ ಇದ್ರು, ತುಂಬ ಚೆನ್ನಾಗಿತ್ತು ಓವರ್ ಆಲ್ ರೆಸ್ಪಾನ್ಸ್ ಇಲ್ಲಿ. ಭಕ್ತಿಯಲ್ಲಿ ತಲ್ಲೀನರಾಗೋದು ಅಂದರೆ ಇದು ಅನಿಸುತ್ತೆ. ಈ ಅಜ್ಜಿಯ ಮೇಲೆ ನನಗೆ ಬಹಳ ಖುಷಿಯಾಗಿತ್ತು. ಆವತ್ತು ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ಇಲ್ಲಿ ದೇವರಿಗೆ ಸುತ್ತು ಬಂದು ಎಷ್ಟು ಮುಗ್ಧತೆ ಅಲ್ವಾ ಅವರ ಮುಖದಲ್ಲಿ. ನಿಜಕ್ಕೂ ಈ ಅಜ್ಜಿಯನ್ನು ನಾನು ನೋಡಿದೆ ಅಲ್ಲಿ ಆ ದೇವಸ್ಥಾನದಲ್ಲಿ. ನನಗೆ ಇವಳಿಗೆ ಮತ್ತು ಆ ದೇವರ ಮೇಲಿರುವಂಥ ಭಕ್ತಿಯನ್ನು ಕಂಡು ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಈ ಸಿಚುವೇಶನಲ್ಲೂ ಕೂಡ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಅದು ನಾನು ನೋಡ್ತಾ ಇದ್ದೆ. ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಯುವ ತನಕ ಕೂಡ ದೇವಸ್ಥಾನದಲ್ಲಿ ಕೂತಿದ್ರು. ಈ ಕಾಲದಲ್ಲಿ ಇವೆಲ್ಲವೂ ನಮಗೆ ಒಂಥರ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ. ಫೈನಲಿ ಇವತ್ತಿನ ನನ್ನ ಕಾರ್ಯಕ್ರಮ ನಾನು ಮುಗಿಸ್ಕೊಂಡೆ. ನಿಮಗೆ ಹೇಗಾಯ್ತು? ನಾನು ಎಮ್ ಸಿ ಮಾಡೋ ವಿಡಿಯೋಸ್ ನಾನು ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ನಾನು ಯಾತ್ರ ಮೊಬೈಲ್ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಬಟ್ ಅಲ್ಲಿ ಹಾಗೆ ಪೂಜೆ ಹಾಗೆ ದೇವಸ್ಥಾನ ಹೇಗಿದೆ ಎಲ್ಲ ತೋರಿಸಿದೆ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಒಟ್ಟಿನಲ್ಲಿ ಎಂಜಾಯ್ ಮಾಡಿದೆ. ಬಟ್ ಈಗ ನನ್ನ ಔಟ್ಫಿಟ್